ನಮಸ್ಕಾರ ರೈತ ಬಾಂಧವರೇ. ಬಹಳ ದಿನಗಳ ನಂತರ ಮತ್ತೆ ಒಂದು ಬೆಳೆಯ ಮೇಲೆ ವಿಡಿಯೋನ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಇಷ್ಟ ಆದರೆ ಲೈಕು ಮಾಡಬೇಡಿ, ಸಬ್ಸ್ಕ್ರೈಬು ಮಾಡಬೇಡಿ. ಆದರೆ ನಿಮ್ಮ ಹೊಲದಲ್ಲಿ ಇದನ್ನು ಅಪ್ಲಿಕೇಶನ್ ಮಾಡಿಕೊಡಿ. ಯಾಕಂದರೆ ಈಗ ನಾನು ಏನು ಹೇಳೋಕೆ ಹೊರಟಿದ್ದೀನಲ್ಲ, ಇದರಿಂದ ನಿಮಗೆ ಭಾಳಷ್ಟು ಖರ್ಚು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಬನ್ನಿ ಈಗ ನೋಡಿ ಯಾವ ಬೆಳೆ ಮೇಲೆ ಮಾಡ್ತೀವಿ ಅಂತೇಳಿ. ಮೇನ್ ಈಗ ಶುಂಠಿ ಬೆಳೆ ಮೇಲೆ ನಾನು ನಿಮಗೆ ಯಾವ ರೀತಿ ರೋಗ ಮುಕ್ತವಾಗಿ ಕಡಿಮೆ ಖರ್ಚಿನಲ್ಲಿ ಬೆಳೆಗಳ ನಿರ್ವಹಣೆ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ರಾಸಾಯನಿಕಗಳ ಪ್ರಯೋಗ ಹೆಚ್ಚಿಗೆ ಮಾಡ್ತಾ 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 ಮಣ್ಣಿನಲ್ಲಿರುವಂಥ ಫಲವತ್ತತೆನ ನಾವು ಕಡಿಮೆ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಇದರಿಂದ ಏನಾಗ್ತದೆ ಅಂದರೆ, ಸೊ ಯಾವಾಗ ನಾವು ಮಣ್ಣಿನಲ್ಲಿರುವಂಥ ಫಲವತ್ತತೆ ಕಡಿಮೆ ಆಗ್ತಾ ಹೋಗ್ತೀವಿ, ಇದರಿಂದ ಏನಾಗ್ತದೆ, ಸೊ ಗಿಡಗಳಿಗೆ ಈ ಥರ ಹಲವಾರು ಬೇರೆ ಬೇರೆ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಆಗ್ತಾ ಹೋಗ್ತವೆ. ಸೊ ಯಾವಾಗ ರೋಗಗಳು ರಾಸಾಯನಿಕ ಯಥೇಚ್ಛ ಬಳಕೆಯಿಂದ ರೋಗಗಳು ಬರೋಕ್ಕೆ ಶುರು ಆಗ್ತದೆ, ಸೊ ಅವಾಗ ಏನಾಗ್ತದೆ, ನಾವು ಏನೇ ರಾಸಾಯನಿಕ ಕೊಟ್ಟರು ಅದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ, ಮತ್ತೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಆ್ಯಕ್ಟಿವ್ ಆಗ್ತದೆ, ಮತ್ತೆ ಕೆಮಿಕಲ್ ಹೊಡಿತೀರ, ಮತ್ತೆ ಕಡಿಮೆ ಆಗ್ತದೆ, ಮತ್ತೆ ಸ್ವಲ್ಪ ದಿನ ಮತ್ತೆ ಆ್ಯಕ್ಟಿವ್ ಆಗ್ತದೆ, ಮತ್ತು ಹಿಂಗೆ ನೀವು ಖರ್ಚೆಲ್ಲ 80% ನೀವು ಮೇಂಟೆನೆನ್ಸಲ್ಲೇ ಖರ್ಚು ಜಾಸ್ತಿ ಮಾಡಿಬಿಡ್ತೀರಿ. ಸೊ ನಾವೇನು ಹೇಳ್ತೀವಿ ಅಂದರೆ, ಖರ್ಚು ಕಡಿಮೆ ಆಗಬೇಕಂದ್ರೆ ಮೇನು ನಾವು ಈ ರಾಸಾಯನಿಕಗಳ ಬಳಕೆ, ಅದರಲ್ಲಿ ಕೆಲವೊಂದು ರಾಸಾಯನಿಕಗಳನ್ನ ಬಳಕೆನ ಸಂಪೂರ್ಣ ಜೀರೋ ಮಾಡಬೇಕು. ಉದಾಹರಣೆ ಏನಪ್ಪ ಅಂದರೆ, ಫಸ್ಟ್ ನಾವು ಡ್ರೆಂಚಿಂಗ್ ಮಾಡ್ತೀವಿ. ಆಲ್ರೆಡಿ ಗೊಬ್ಬರ ಕೊಟ್ಬಿಟ್ಟಿದ್ದೀರಿ. ಗೊಬ್ಬರದಂಗೆ ಜಸ್ಟ್ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ. ನೀವು ಗೊಬ್ಬರ ಕೊಡೋದಿತ್ತಂದರೆ ಧರಾಮೃತ ಅಂತ ಒಂದು ಗೊಬ್ಬರ ಬರ್ತದೆ. ಸೊ ಅದ್ರ ಜೊತೆಗೆ ಸಿಲಿಕಾನ್ ಅಂತ ಬರ್ತದೆ. ಇವೆರಡು ಕಾಂಬಿನೇಷನ್ ಮಾಡಿ ನೀವು ಗೊಬ್ಬರ ಕೊಡೋದ್ರಿಂದ ರಾಸಾಯನಿಕ ಗೊಬ್ಬರ ಜೊತೆಗೂ ಮಿಶ್ರಣ ಮಾಡಿಕೊಡ್ಬೋದು, ಅಥವಾ ಸಾವಯವ ಗೊಬ್ಬರ ಜೊತೆಗೂ ನೀವು ಕೊಡ್ಬೋದು. ಸೊ ಈ ಥರ ನೀವು ಕೊಡೋದ್ರಿಂದ ಏನಾಗ್ತದೆ, ನಿಮಗೆ ಬರುವಂಥ ಕೊಳೆ ರೋಗ, ಎಲ್ಲ ರೀತಿ ಕೊಳೆ ರೋಗ ನಿಮಗೆ ಸಂಪೂರ್ಣ ನಿಯಂತ್ರಣ ಇರ್ತದೆ, ಮತ್ತು ರೋಗಗಳು ಸಹ ಕಂಟ್ರೋಲಲ್ಲಿ ಇರ್ತದೆ. ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಫೆರಿಕೆ ಆಗಿರ್ಬೋದು, ಈ ಥರ ಬೇರೆ ಬೇರೆ ಎಲ್ಲ ರೋಗಗಳು ಸಹ ನಿಮಗೆ ಬರೋದೇ ಇಲ್ಲ ಸಮಸ್ಯೆಗಳು 90%. ಈ ಎರಡು ಗೊಬ್ಬರಗಳನ್ನ ನೀವು ಮಿಶ್ರಣ ಮಾಡ್ಕೊಳ್ಳೋದ್ರಿಂದ ಈ ಥರ ಗೊಬ್ಬರಗಳ ಜೊತೆಗೆ. ಸೊ ಈಗ ನಾವು ಡ್ರೆಂಚಿಂಗ್ ಬಗ್ಗೆ ಹೇಳೋಣ. ಈಗ ಯಾಕಂದರೆ ಆಲ್ರೆಡಿ ಈಗೆಲ್ಲ ಪ್ಲಾಂಟೇಷನ್ ಎಲ್ಲ ಶುರು ಆಗಿಬಿಟ್ಟಿದೆ, ಬೀಜ ಹಾಕಿದ್ದೀರಿ, ಸೀಡ್ ಟ್ರೀಟ್ಮೆಂಟ್ ಆಗಿದೆ. ಸೀಡ್ ಟ್ರೀಟ್ಮೆಂಟ್ ಯಾರು ಮಾಡಿಲ್ಲ ಅಂತಂದರೆ ನೀವು ಡೈಮಂಡ್ ಅನ್ನೋ ಒಂದು ಪ್ರಾಡಕ್ಟಿಂದ ಸೀಡ್ ಟ್ರೀಟ್ಮೆಂಟ್ನ ಮಾಡ್ಕೋಬೋದು. ಅದರಲ್ಲಿ 30ಕ್ಕಿಂತ ಹೆಚ್ಚು ಜೀವಾಣುಗಳು ಇರ್ತದೆ. ನೀವು ರಾಸಾಯನಿಕದಲ್ಲಿ ಮಾಡಿದಾಗ ಓನ್ಲಿ ರಾಸಾಯನಿಕ ಏನು ಮಾಡ್ತಪ್ಪ ಅಂದರೆ, ಓನ್ಲಿ ರೋಗ ಮತ್ತು ಕೀಡೆಗಳನ್ನ ಬರ್ದಿದ್ದಂಗೆ ಕಂಟ್ರೋಲ್ ಮಾಡ್ತದೆ. ಬೀಜದ ಮೊಳಕೆ ಪ್ರಮಾಣನೇ ಹೆಚ್ಚಿಗೆ ಮಾಡಲ್ಲ. ಬಟ್ ಈ ಡೈಮಂಡಿಂದ ಮಾಡೋದ್ರಿಂದ ನಿಮಗೆ ಬೀಜದ ಮೊಳಕೆ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಓಕೆ, ಈಗ ಜಲ್ದಿ ಶುರು ಮಾಡೋಣ. ಡ್ರೆಂಚಿಂಗ್ ಯಾವ್ದು ಮಾಡ್ಬೋದು ಅಂತೇಳಿ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಕ್ಲೋರೋ ಮತ್ತು ಈ ಥರ ಒಂದು ಟಾನಿಕ್ ಮಿಕ್ಸ್ ಮಾಡಿ ಡ್ರೆಂಚಿಂಗ್ ಮಾಡ್ತಾ ಹೋಗ್ತಾರೆ, ಫಂಗಿಸೈಡು ಮತ್ತು ಕ್ಲೋರೋನ. ಸೊ ಅದು ಕ್ಲೋರೋ ಏನಾಗ್ತದೆ ಅಂದರೆ, ಕ್ಲೋರೋ ಮತ್ತು ಫಂಗಿಸೈಡ್ ಮಾಡಿದಾಗ ಮಣ್ಣಲ್ಲಿರುವಂಥ ಸಾವಯವ ಇಂಗಾಲ ಮತ್ತು ಜೀವಾಣುಗಳು ಸಾಯ್ತದೆ, ನೀವು ಮೊದಲನೇ ಸ್ಪ್ರೇನ ಅದನ್ನು ಮಾಡಿದಾಗ. ಹಾಗಾಗಿ ಅದನ್ನು ಡ್ರೆಂಚಿಂಗ್ ಮಾಡಿದಾಗ. ಹಾಗೆ ನಾವೇನು ಹೇಳ್ತೀವಿ, ಕ್ಲೋರೋ ನೀವು ಮಾಡೋ ಬದಲಿಗೆ ಅಥವಾ ಫಂಗಿಸೈಡ್, ಯಾವುದೋ ಒಂದು ಕೆಮಿಕಲ್ ಫಂಗಿಸೈಡ್ ಬದಲಿಗೆ ನಾವೇನು ಹೇಳ್ತೀವಿ, ಸಜೆಸ್ಟ್ ಮಾಡ್ತೀವಿ ಅಂದರೆ, ನಿಮಗೆ ಒಂದು MR1 ಅಂತ ಬರ್ತದೆ, ಮೆಟ್ರೈಸಮ್ ಅಂತೀವಿ. MR1 ಮೆಟ್ರೈಸಮ್ ಅನಿಸ್ಫೋಲಿ ಅಂತೇಳಿ. ಸೊ ಇದು ನೀವು ಕ್ಲೋರೋ ಆಲ್ಟರ್ನೇಟಿವ್ ಆಗಿ ಇದನ್ನು ಬಳಸ್ಬೋದು. ಎರಡನೇದು ಪ್ಲಾಟಿನಮ್ ಅಂತೇಳಿ. ಸೊ ಇದು ನಿಮಗೆ ಸೆಕೆಂಡರಿ ರೂಟ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತದೆ. ಮೂರನೇದು ಡೈಮಂಡ್. ನಾನು ನಿಮಗೆ ಸೀಡ್ ಟ್ರೀಟ್ಮೆಂಟ್ಗೆ ಹೇಳಿದ್ವಿ ಡೈಮಂಡ್ ಅಂತೇಳಿ. ಈ ಡೈಮಂಡು, ಸೊ ಇವೆರಡೂ ಪ್ರಾಡಕ್ಟ್ ಮಾಡೋದ್ರಿಂದ ಇದರಲ್ಲಿ 66 ಬಗೆಯ ಜೀವಾಣುಗಳು ಇರ್ತದೆ. ಇದರಲ್ಲಿ 30 ಬಗೆಯ ಜೀವಾಣುಗಳು, ಟೋಟಲ್ ಒಂದು 96 ಜೀವಾಣುಗಳು ನಿಮ್ಮ ಮಣ್ಣಲ್ಲಿ ಸೇರ್ತದೆ. ಜೊತೆಗೆ ಇದೊಂದು ಮೆಟ್ರೈಸಮ್, ಒಂದು 97 ಬಗೆಯ ಜೀವಾಣುಗಳು ನಿಮ್ಮ ಹೊಲದಲ್ಲಿ ಕೆಲಸ ಮಾಡ್ತವೆ. ಒಂದು ಇನ್ಸೆಕ್ಟಿಸೈಡ್ ಆಗಿ ಕೆಲಸರೆ ಒಂದು ರೂಟ್ ಡೆವಲಪ್ಮೆಂಟು, ಪ್ರೈಮರಿ ರೂಟು ಮತ್ತು ಸೆಕೆಂಡರಿ ರೂಟ್ ಎರಡು ಡೆವಲಪ್ಮೆಂಟ್ ಆಗೋದ್ರ ಜೊತೆಗೆ ಇದೆರಡು ಕಾಂಬಿನೇಷನ್ ಕೊಟ್ಟಾಗ ನಿಮಗೆ ಕೊಳೆ ರೋಗ ಬರೋದಿಲ್ಲ. ಸೊ ಯಾವುದೇ ರೀತಿ ಕೊಳೆ ರೋಗದ ಕಂಟೆಂಟ್ ಏನೋ ಇತ್ತಂದರೆ, ಜೀವಾಣುಗಳು ಇತ್ತಂದರೆ, ಕೊಳೆ ರೋಗದ ಅಂಶಗಳು ಇತ್ತಂದರೆ ಅದನ್ನೆಲ್ಲ ಈ ಜೀವಾಣುಗಳು ತಿಂದು ಕಡಿಮೆ ಮಾಡಿಬಿಡ್ತವೆ. ಆಗ ನಿಮಗೆ ಕೊಳೆ ರೋಗ ಮುಕ್ತ ಗಿಡ ಮೊಳಕೆ ಹೊಡೆಯೋದ್ರ ಜೊತೆಗೆ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಬಡ್ಡೆ ದಪ್ಪ ಆಗ್ತದೆ, ಮತ್ತು ಗಿಡ ಭಾಳ ಸಂಪೂರ್ಣವಾಗಿ ಸ್ಟ್ರಾಂಗ್ ಆಗಿ ಬೆಳೀತದೆ. ಇದ್ರ ಜೊತೆ ಮತ್ತೇನೋ ನೀವು ಅಡಿಷ್ನಲ್ ಮಾಡ್ಕೋತೀವಿ ಅಂದರೆ, ಒಂದು ಸಿಲಿಕಾನ್ ಹಾಕಿಲ್ಲ ಅಂತಂದರೆ ಸಿಲಿಕಾನ್ ಮಾಡ್ಬೋದು. ಇಲ್ಲ ವಿಪುಲ್ ಅಂತ ವಿಪುಲ್ ಅನ್ನೋದ್ರೂ ಸಹ ನಿಮಗೆ ಸಿಲಿಕಾನ್ ಇರ್ತದೆ. ಸೊ ವಿಪುಲ್ ಮಾಡ್ಕೋಬೋದು, ಇಲ್ಲ ಟ್ರೈಕಾಂಟಿನಲ್ ಮಾಡ್ಬೋದು.
ಸೊ ಈ ಥರ ಯಾವುದಾದ್ರು ಒಂದು ಕಂಟೆಂಟ್ ಇದ್ದಿದ್ದನ್ನ ನೀವು ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಂದು ಯಾವ್ದಾದ್ರು ಟಾನಿಕ್ ನೀವು ಆಡ್ ಮಾಡ್ತಾ ಅಂದರೆ ಫೆಲ್ವಿಕೋ ಯುಮಿಕೋ ಪ್ರೋಟೀನ್ ಹೈಡ್ರೋಸೈಡ್ ಇರುವಂಥ ಒಂದು ಕಂಟೆಂಟ್ ಇರುವಂಥ ಯಾವ್ದಾದ್ರು ಒಂದು ಟಾನಿಕ್ನ ನೀವು ಮಿಶ್ರಣ ಮಾಡಿ ನೀವು ಇದ್ರ ಜೊತೆಗೆ ಡ್ರಿಂಕಿಂಗ್ ಮಾಡ್ಬೋದು. ಅಥವಾ ನೀವು 19 ಹಾಲು ಗೊಬ್ಬರ ಯಾವ್ದಾದ್ರು ಮಾಡ್ಬೇಕಂತೀರ ಗೊಬ್ಬರನೂ ಸಹ ಇದ್ರ ಜೊತೆಗೆ ನೀವು ಮಾಡ್ಬೋದು. 1261 19 ಹಾಲು ಈ ಥರ ಯಾವ್ದಾದ್ರು ಒಂದು ಗೊಬ್ಬರಗಳ ಜೊತೆಗೆ ನೀವು ಮಿಶ್ರಣ ಮಾಡಿ ಡ್ರೆಂಚಿಂಗ್ ಮಾಡ್ಕೋಬೋದು. ಇದು ಮೊದಲನೇ ಡ್ರೆಂಚಿಂಗು. ಸೊ ನಾವೇನು ಹೇಳ್ತೀವಿ ಅಂದರೆ ಸರಾಸರಿ ಒಂದು 3 ಸಲ ಡ್ರೆಂಚಿಂಗ್ ಹಾಕಬೇಕು. 15 ದಿನಕ್ಕೊಮ್ಮೆ ನೀವು ಒಂದು 3 ಬಗೆಯ ಡ್ರೆಂಚಿಂಗ್ ಮಾಡ್ಕೊಂಡ್ರೆ 3 ಸಲ ಡ್ರೆಂಚಿಂಗು 3 ಸಲ ಸ್ಪ್ರೇ ನಿಮಗೆ ಭಾಳ ಚೆನ್ನಾಗಿ ರಿಸಲ್ಟ್ ಬರ್ತಾ ಹೋಗ್ತದೆ. ಇದು 1 ಡ್ರೆಂಚಿಂಗ್ ಆಯಿತು. MR1 ಪ್ಲಾಟಿನಮು ಡೈಮಂಡ್ ಅಂತೇಳಿ. 2ನೇ ಡ್ರೆಂಚಿಂಗ್ ನೀವು ಮಾಡ್ಕೋಬೇಕಂದ್ರೆ ಫಸ್ಟ್ ನಾವೇನು ಮಾಡಿರ್ತೀವಿ, ಡೈಮಂಡಲ್ಲಿ ನಮಗೆ ತಾಯಿ ಬೇರೆ ಸ್ಟ್ರಾಂಗ್ ಆಗಿ ಬೆಳೀತದೆ. ಪ್ಲಾಟಿನಮ್ ಅಲ್ಲಿ ಸೆಕೆಂಡರಿ ರೂಟ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ. ಥರ್ಡ್ರಲ್ಲಿ ಶಾಫ್ಟ್ ಎನಫ್ ಅಂತ ಕರಿತೀವಿ ನಾವು. ಈ ಶಾಫ್ಟ್ ಎನಫ್ ಏನಪ್ಪ ಅಂದರೆ ಇದು ಹೆಸರಾದಂಗೆ ಸಾಯಿಲ್ ಹೆಲ್ತ್ ಅಫೆಕ್ಟೆಡ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಪ್ಲಸ್ ನೆಮಿಟೋಡ್ ಆ್ಯಂಡ್ ಫಂಗಲ್. ಅಂದರೆ ಯಾವುದೇ ಒಂದು ರೂಟಲ್ಲಿ ನಿಮಗೆ ನೆಮಿಟೋಡ್ ಅಂಶ ಈಗ ಭಾಳ ಸಮಸ್ಯೆ ಆಗ್ತಾ ಇರೋದ್ರಿಂದ ನೆಮಿಟೋಡಿಂದ ನಮಗೆ ಈ ಥರ ಬೇರೆ ಬೇರೆ ರೋಗಗಳು ಅನುಕೂಲ ಮಾಡಿಕೊಡ್ತವೆ ಈ ನೆಮಿಟೋಡ್. ಯಾಕಂದರೆ ಯಾವಾಗ ನೆಮಿಟೋಡ್ ನಾವು ಕೊಟ್ಟಂಥ ಫುಡ್ಡು ನೆಮಿಟೋಡ್ ತಿಂತದೆ ಆಗ ಗಿಡಗಳಿಗೆ ಬೇರೆ ಫುಡ್ ಸಪ್ಲೈ ಆಗಲ್ಲ. ಯಾವಾಗ ಫುಡ್ ಸಪ್ಲೈ ಆಗಲ್ಲ ಗಿಡ ವೀಕ್ ಆಗ್ತದೆ. ಗಿಡ ವೀಕ್ ಆದಾಗ ಕೊಳೆ ರೋಗ ಬೇರೆ ಬೇರೆ ಇತರ ರೋಗಗಳಿಗೆ ಅದು ಅವಕಾಶ ಮಾಡಿಕೊಡ್ತದೆ. ಹಾಗೆ ಮೊದಲನೇದಾಗಿ ನಮ್ಮ ಶತ್ರು ನೆಮಿಟೋಡ್. ಈ ನೆಮಿಟೋಡ್ನ ಈ ಶಾಫ್ಟ್ ಎನಫ್ನಿಂದ ಕಂಟ್ರೋಲ್ ಆಗ್ತದೆ. ಜೊತೆಗೆ ಯಾವ್ದಾದ್ರು ಕೊಳೆ ರೋಗ ಇತ್ತಂದರೆ ನೆಮಿಟೋಡ್ ಮತ್ತು ಫಂಗಲ್ ಅಂತೇಳಿ ಯಾವ್ದಾದ್ರು ಫಂಗಲ್ ಇನ್ಫೆಕ್ಷನ್ ಇತ್ತಂದ್ರೂ ಸಹ ನಿಮಗೆ ಈ ಪ್ರಾಡಕ್ಟಿಂದ ಕಂಟ್ರೋಲ್ ಆಗ್ತದೆ. ಎರಡನೇದಾಗಿ ನೀವು ಧರಾತತ್ವ ಶಕ್ತಿ ಅಂತ ಬರ್ತದೆ. ಧರಾತತ್ವ ಶಕ್ತಿ ಅಂತೇಳಿ ನಾ ಏನು ಧರಾಮೃತ ಅಂತ ಆಗಲೇ ಒಂದು ಹೇಳಿದ್ದೆ. ಆ ಧರಾಮೃತದ ಕಂಟೆಂಟ್ ಇರುವಂಥ ಒಂದು ಪ್ರಾಡಕ್ಟ್ ಇದು. ಸೊ ಇದರಲ್ಲಿ 50 ಬಗೆಯ ಜೀವಾಣುಗಳಿರ್ತದೆ. ಸೊ ಇದರಲ್ಲಿ 88 ಬಗೆಯ ಜೀವಾಣುಗಳಿರ್ತದೆ. ಸೊ ಈ ಜೀವಾಣುಗಳಲ್ಲಿ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಯೂನಿವರ್ಸಿಟಿಯಿಂದ ಸಿಗುತ್ತೆ ಮತ್ತು ಬೇರೆ ಬೇರೆ ಕಡೆ ಜೀವಾಣುಗಳು ಸಿಗ್ತದೆ ಬೇರೆ ಬೇರೆ ಕಂಪ್ನಿದು. ಬಟ್ ಅದಕ್ಕೆ ಭಾಳ ವ್ಯತ್ಯಾಸ ಇದೆ. ಇನ್ನೊಂದು ಇದು ನೀವು ಕೆಮಿಕಲ್ ಫರ್ಟಿಲೈಸರ್ ಜೊತೆಗೆ ಅಥವಾ ಪೆಸ್ಟಿಸೈಡ್ ಜೊತೆ ಫಂಗಿಸೈಡ್ ಜೊತೆ ಯಾವ್ದ್ರ ಜೊತೆಗೆ ಅದು ಬಳಸ್ಬೋದು. ಬಟ್ ಅವನ್ನ ಬಳಸೋಕ್ಕಾಗಲ್ಲ. ಯಾಕಂದರೆ ಇದು ಅದಕ್ಕಂತೇಳಿ ವಿಶೇಷವಾಗಿ ಪೇಟೆಂಟ್ ಪಡೆದಿರುವಂಥ ಒಂದು ತಂತ್ರಜ್ಞಾನ ಹೊಂದಿದೆ. ಪೇಟೆಂಟ್ ತಂತ್ರಜ್ಞಾನ ಹೊಂದಿದೆ ಇದಕ್ಕೆಲ್ಲದಕ್ಕೂ 3 ಲೇಯರ್ ಎನ್ಕ್ಯಾಪ್ಸುಲೇಷನ್ ಟೆಕ್ನಾಲಜಿ ಹೊಂದಿದೆ. ಹಾಗಾಗಿ ನೀವು ಇದನ್ನು ಯಾವುದ್ರ ಜೊತೆಗಾದ್ರೂ ಬಳಸ್ಬೋದು. ಸೊ ಇವೆರಡನ್ನ ನೀವು ಬಳಸೋದ್ರಿಂದ ನಿಮಗೆ ಕೊಳೆ ರೋಗ ಮತ್ತು ವಿಲ್ಟು ನೆಮಿಟೋಡು ಇವೆಲ್ಲನೂ ಕಂಟ್ರೋಲ್ ಆಗ್ತದೆ. ಮತ್ತು ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಇದು ಔಷಧಿ ಹೌದು, ಜೊತೆಗೆ ನಿಮಗೆ ಮರಿಗಳ ಸಂಖ್ಯೆನೂ ಸಹ ಜಾಸ್ತಿ ಮಾಡ್ತಾ ಹೋಗ್ತದೆ. ಸೊ ಯಾವುದೇ ಒಂದು ಔಷಧಿ ಒಂದು ರೋಗ ಕಂಟ್ರೋಲ್ ಆಯ್ತು ಅಂದರೆ ಅದರಿಂದ ಅದು ರೋಗ ಅಷ್ಟೇ ಕಂಟ್ರೋಲ್ ಆಗ್ತಾ ಇದ್ರೆ ಬೆಳವಣಿಗೆ ಇರೋದಿಲ್ಲ. ಬಟ್ ಇದರಲ್ಲಿ ಬೆಳವಣಿಗೆ ಜೊತೆಗೆ ರೋಗನೂ ಸಹ ಕಂಟ್ರೋಲ್ ಮಾಡ್ತದೆ. ಸೊ ಇದ್ರ ಕಾಂಬಿನೇಷನಲ್ಲಿ ನೀವು ಬೇರೆ ಯಾವುದಾದ್ರು ಒಂದು 1261 ಕಾಂಬಿನೇಷನ್ ನೀವು ಫರ್ಟಿಲೈಸರ್ ಬಳಸ್ಬೋದು ಇದ್ರ ಜೊತೆಗೇ. ಅಥವಾ ಯುಮಿಕ್ನ ಬಳಸ್ಬೋದು. ಸೊ ಈ ಥರ ಯಾವುದೇ ಒಂದು ಟಾನಿಕ್ನ ನಿಮ್ಗೆ ಯಾವುದು ಅನುಕೂಲ ಆಗ್ತದೆ ಆ ಟಾನಿಕ್ನ ನೀವು ಬಳಸ್ಬೋದು. ಇದು 2ನೇ ಡ್ರೆಂಚಿಂಗ್ ಆಯಿತು. ಸೊ 3ನೇ ಡ್ರೆಂಚಿಂಗು ಮತ್ತೆ ನಾವು 3ನೇ ಡ್ರೆಂಚಿಂಗ್ ಯಾವ್ದು ಹೇಳ್ತೀವಿ ಅಂದರೆ ಮತ್ತೆ ನಾನು ನಿಮಗೆ ಶಾಫ್ಟ್ ಎನಫ್ನೇ ಹೇಳ್ತೀವಿ. 3ನೇ ಸಲ ನೀವು ಶಾಫ್ಟ್ ಎನಫ್ ಪ್ಲಸ್ ಪ್ಲಾಟಿನಮು ಪ್ಲಸ್ ನಾನು ಬಯೋಪ್ರೊಟೆಕ್ಟ್ ಬಿ ನೀವು ಹೇಳ್ತೀನಿ. ಬಯೋಪ್ರೊಟೆಕ್ಟ್ ಬಿ ಅಂದರೆ ಇದು ನಥಿಂಗ್ ಬಟ್ ಬೆವಿರಿಯಾ ಬೇಸಿನ್ ಅಂತೇಳಿ. ಸೊ ಈ ಬಯೋಪ್ರೊಟೆಕ್ಟ್ ಬಿ ಏನ ಕೆಲಸ ಮಾಡ್ತಂದರೆ ನಿಮಗೆ ಬೇರೆ ಬೇರೆ ತ್ರಿಪ್ಸು ಮೈಟ್ಸು ವೈಟ್ ಫ್ಲೈ ರೆಡ್ ಮೈಟು ಮತ್ತು ಈ ಥರ ಯಾವುದೇ ರೀತಿ ರೋಗಗಳು ಆಲ್ಮೋಸ್ಟ್ ಮಣ್ಣಿನಿಂದನೇ ಕೀಡೆಗಳಿರ್ತದೆ. ಮಣ್ಣಲ್ಲಿ ಎಲ್ಲ ರೀತಿಯ ಕೀಡೆಗಳ ತತ್ತಿಗಳಿತ್ತಂದರೆ ಈ ಬೆವಿರಿಯಾ ಬೇಸಿನ್ ನಿಮ್ಗೆ ಎಲ್ಲ ರೀತಿ ಕೀಡೆಗಳನ್ನ ಕಂಟ್ರೋಲ್ ಮಾಡ್ತದೆ. ಸೊ ಹಾಗಾಗಿ ಬಯೋಪ್ರೊಟೆಕ್ಟ್ ಬಿ ಸಹ 1 ಸಲ ಡ್ರೆಂಚಿಂಗ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು. ಈ ಪ್ಲಾಟಿನಮ್ ನಾವು ಯಾಕೆ ಹೇಳ್ತೇವೆ ಅಂದರೆ 2ನೇ ಸಲ 3ನೇ ಸಲಿಗೆ ಸೊ ನಿಮ್ಮ ಮತ್ತೆ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತದೆ. ಹೂ ಬಿಡೋಂಥ ಹಂತದಲ್ಲಿ ಇರ್ತದೆ. ಹಾಗಾಗಿ ಇದೊಂದು ಡ್ರೆಂಚಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಗಡ್ಡೆ ಭಾಳ ಕ್ವಾಲಿಟಿಯಾಗಿ ಸ್ಟ್ರೆಂಥನ್ ಆಗಿ ಸ್ಟ್ರಾಂಗ್ ಆಗಿ ಬರ್ತದೆ. ಭಾಳ ದೊಡ್ಡದಾಗಿ ಬೆಳೀತದೆ. ಭಾರಿ ಮರಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಹೆಚ್ಚಾಗ್ತದೆ. ಸೊ ಇವು ಡ್ರೆಂಚಿಂಗ್ಗೆ ಪ್ಲ್ಯಾನ್ ಮಾಡೋದು. ಈ ಥರ 3 ಡ್ರೆಂಚಿಂಗ್ ಆಯಿತು. ಈ ಡ್ರೆಂಚಿಂಗ್ ಆದಮೇಲೆ ಸ್ಪ್ರೇಗಳು ಭಾಳ ಮುಖ್ಯವಾಗಿರ್ತದೆ. ಸೊ ಹಾಗಾಗಿ ಡ್ರೆಂಚಿಂಗ್ ಆಗಿ ನೀವು ಡ್ರೆಂಚಿಂಗ್ ಮಾಡಿ 2ರಿಂದ 3 ದಿನಕ್ಕೆ ನೀವು ಸ್ಪ್ರೇನ ತೊಗೋಬೇಕಾಗ್ತದೆ. ಅದರಲ್ಲಿ ಸ್ಪ್ರೇಯಲ್ಲಿ ನಾವೇನು ಮಾಡ್ತೇವೆ ಮತ್ತೆ ಯಾಗೇನು ಎಲ್ಲರೂ ಪೆಸ್ಟಿಸೈಡು ಫಂಗಿಸೈಡು ತೊಗೊಳ್ತೇವೆ. ನಾವೇನು ಹೇಳ್ತೀವಿ ಗಿಡ ಗ್ರೋತ್ ಆಗೋಂಥದ್ದು ತೊಗೋಬೇಕು. ಸೊ ಯಾವಾಗ ಗಿಡ ಗ್ರೋತ್ ಆಗ್ತಾ ಹೋಗ್ತದಾಗ ನಮಗೆ ಎಲ್ಲ ಸಮಸ್ಯೆಗಳು ಕಂಟ್ರೋಲ್ ಆಗಿರ್ತವೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಗೋಲ್ಡ್ ಅಂತ ಕೊಡ್ತೀವಿ. ಈ ಗೋಲ್ಡ್ WS ಅಂತ ಹೇಳ್ತೀವಿ. ಈ ಗೋಲ್ಡ್ WS ಅಲ್ಲಿ ನಿಮಗೆ ಒಟ್ಟು ಒಂದು 30ಕ್ಕಿಂತ ಹೆಚ್ಚು ಜೀವಾಣುಗಳಿದ್ದಾವೆ. ಇದರಲ್ಲಿ ನಿಮಗೆ
ಮೇಯ್ನಾಗಿ ಇದು ಎಲೆಗಳ ಮುಖಾಂತರ NPK ಅಪ್ಟೇಕಿಂಗ್ ಮಾಡಿಕೊಡ್ತದೆ. ಅದರಿಂದ ಏನಾಗ್ತದೆ, ಗಿಡಗಳಲ್ಲಿ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಗಿಡ ಗ್ರೋತ್ ಆಗ್ತದೆ. ಜೊತೆಗೇ ಇದರಲ್ಲಿ ಸುಡೋಮೋನಾಸ್, ಆಕ್ಟಿನೋಮಿಸಿಸ್, ಬೆಸಿಲಸ್ ಜೀವಾಣುಗಳ ಫ್ಯಾಮಿಲಿ ಇರೋದ್ರಿಂದ ನಿಮಗೆ ಡೌನಿ, ಪೌಡ್ರಿಮಿಡ್, ಎಲೆ ಚುಕ್ಕಿ ರೋಗ, ಅಂತ್ರಾಕ್ನೋಸು, ಬ್ಲೈಟು, ಲೇಟ್ ಬ್ಲೈಟು, ಅರ್ಲಿ ಬ್ಲೈಟ್, ಈ ಎಲ್ಲ ರೀತಿ ರೋಗಗಳನ್ನ ಇದು ಕಂಟ್ರೋಲ್ ಮಾಡ್ತದೆ. ರೋಗಾನು ಕಂಟ್ರೋಲ್ ಆಗ್ತದೆ, ಜೊತೆಗೆ ಗ್ರೋತ್ ಆಗ್ತದೆ. ಫಂಗಿಸೈಡ್ ಪ್ಲಸ್ ಗ್ರೋತ್ ರೆಗ್ಯುಲೇಟರ್. ಸೊ ನಂತರ ನಾವೇನು ಹೇಳ್ತೇವೆ, ಬಯೋ ಪ್ರೊಟೆಕ್ಟ್ ಬಿ. ಈ ಬಯೋ ಪ್ರೊಟೆಕ್ಟ್ ಬಿನ ನಾವು ಸ್ಪ್ರೇಗೆ ಹೇಳ್ತೀವಿ. ಇದು ಸ್ಪ್ರೇ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೀಡೆಗಳು, ಥ್ರಿಪ್ಸು, ಮೈಟ್ಸು, ವೈಟ್ ಫ್ಲೈ, ರೆಡ್ ಮೈಟು, ಮತ್ತು ಎಲೆ ಚುಕ್ಕಿ ರೋಗ, ಎಲೆ ತಿನ್ನೋ ಹುಳಗಳು, ಎಲ್ಲ ರೀತಿ 66ಕ್ಕಿಂತ ಹೆಚ್ಚು ಕೀಡೆಗಳನ್ನ ಇದು ಕಂಟ್ರೋಲ್ ಮಾಡ್ತದೆ. ಇದು ಮೇನ್ ಸ್ಪೆಷಲಿ ಇದು ಬೆವಿರೆ ಅಂತ ಜೀವಾಣುವಿಂದ ತಯಾರು ಮಾಡುವಂಥ ಒಂದು ಪ್ರಾಡಕ್ಟು. ಸೊ ಮೂರನೇದಾಗಿ ನಾ ಏನು ಸಜೆಸ್ಟ್ ಮಾಡ್ತೀನಪ್ಪ ಅಂದರೆ, ಸೊ ಸ್ಟಾರ್ಟಿಂಗ್ ಟೈಮಲ್ಲಿ CBZ ಅಂತೇಳಿ, ಸೊ ಕ್ಯಾಲ್ಶಿಯಮು, ಬೋರಾನು, ಜಿಂಕು. ಸೊ ಈ ಮೂರು, ಜಿಂಕು, ಕ್ಯಾಲ್ಶಿಯಂ, ಬೋರಾನ್ ಮೂರು ಇರುವಂಥ ಕಂಟೆಂಟ್ ಇರೋದ್ರಿಂದ ಸೊ ನೀವು ಇದನ್ನು ಸ್ಪ್ರೇಗೆ ತೊಗೊಳ್ಳೋದ್ರಿಂದ ಒಂದು ಎಲೆಗಳು ಅಗ್ಲೋ ಆಗ್ತದೆ. ಯಾವಾಗ ಅಗ್ಲೋ ಆಗ್ತದೆ, ಫುಡ್ ಅಪ್ಟೇಕಿಂಗ್ ಚೆನ್ನಾಗ್ತದೆ. ಯಾವಾಗ ಫುಡ್ ಅಪ್ಟೇಕಿಂಗ್ ಚೆನ್ನಾಗ್ತದೆ, ಸೊ ಎಲೆಗಳು ಸಮೃದ್ಧವಾಗಿ ಚೆನ್ನಾಗಿ ಬೆಳೀತದೆ. ಸೊ ಆಟೋಮೆಟಿಕ್ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಇಲ್ಲಾಂದರೆ CBZ ಜೊತೆಗೆ CBZ ತಗೋಬೋದು, ಇದು ಗೋದ್ರೇಜ್ ಕಂಪ್ನಿಯಿಂದ ಬರ್ತದೆ. ಇಲ್ಲಾಂದರೆ ನೀವು ಜಿಂಕು, ಬೋರಾನು, ಮೆಗ್ನೀಷಿಯಂ ಕಂಟೆಂಟ್ ಇದ್ದು ತಗೋಬೋದು ಸ್ಪ್ರೇಲಿ. ಅಥವಾ TMX2 ಅಂತ ಬರ್ತದೆ, TMX2 ತಗೋಬೋದು. ಸೊ ಈ ಥರ ನೀವು ಯಾವ್ದಾದ್ರು ಮೈಕ್ರೋನ್ಯೂಟ್ರಿಯನ್ನ ನೀವು ಸ್ಪ್ರೇ ತೊಗೊಳ್ಳೋದ್ರಿಂದ ಚೆನ್ನಾಗಿ ವರ್ಕ್ ಆಗ್ತದೆ. ಇದ್ರ ಜೊತೆಗೆ ನಾವು ಇನ್ನೊಂದು ಏನು ಹೇಳ್ತೀವಿ ಅಂದ್ರಪ್ಪ, Phyto-22 ಅಂತ ಒಂದು ಪ್ರಾಡಕ್ಟ್ ಬರ್ತದೆ. ಸೊ ಇದರಲ್ಲಿ ಏನಪ್ಪ ಇರ್ತದೆ ಅಂದರೆ, ಇದು ನಮಗೆ ಫಾಸ್ಫರಸ್, ಪೊಟ್ಯಾಷಿಯಂ ಆಕ್ಟಿವ್ ಫಾರ್ಮಲ್ಲಿ ಇರ್ತದೆ. ಸೊ ಯಾವಾಗ ಫಾಸ್ಫರಸ್ ಆಕ್ಟಿವ್ ಫಾರ್ಮಲ್ಲಿ ಇರ್ತದೆ, ನಮ್ಮ ಎಲೆಗಳು ಆಕ್ಟಿವ್ ಆಗ್ತದೆ. ಸೊ ರೂಟ್ ಆಕ್ಟಿವೇಷನ್ ಆಗ್ತದೆ, ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಎಲೆಗಳು ಸಮೃದ್ಧವಾಗಿ ರೋಗ ಮುಕ್ತವಾಗಿ ಚೆನ್ನಾಗಿರ್ತದೆ. ಇದು ಫಂಗಿಸೈಡ್ ಆಗೂ ಕೆಲಸ ಆಗ್ತದೆ, ಜೊತೆಗೆ ಗ್ರೋತ್ ರೆಗ್ಯುಲೇಟರ್ ಆಗಿ ಕೆಲಸ ಮಾಡ್ತದೆ, ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ಸಹ ಆಗಿ ಕೆಲಸ ಮಾಡ್ತದೆ. ಹಾಗಾಗಿ ಈ ಕಾಂಬಿನೇಷನಲ್ಲಿ ನೀವು ನಿರಂತರವಾಗಿ 3 ಸಲ ಸ್ಪ್ರೇ ತೊಗೊಂಡ್ರೆ ನಿಮಗೆ ಗಿಡ ಸರ್ವತೋಮುಖ ಬೆಳವಣಿಗೆ ಆಗಿರ್ತದೆ, ಮರಿಗಳ ಸಂಖ್ಯೆ ಜಾಸ್ತಿ ಆಗಿರ್ತದೆ, ಯಾವುದೇ ರೀತಿ ರೋಗ ಲಕ್ಷಣಗಳು ಕಾಣೋದಿಲ್ಲ ನಿಮ್ಮ ಹೊಲದಲ್ಲಿ. ಎಂಥ ರೋಗ ಇದ್ರೂ ಸಹ ಇವು ಕಂಟ್ರೋಲ್ ಮಾಡ್ತವೆ. ಸೊ ಈ ಒಂದು ಕಾಂಬಿನೇಷನ್, ಅದನ್ನು ಡ್ರೆಂಚಿಂಗ್ ಮಾಡಬೇಕು, ಇದು ಕಾಂಬಿನೇಷನಲ್ಲಿ ನೀವು ಸ್ಪ್ರೇಗೆ ಹೋಗ್ತಾ ಇರಬೇಕು. ಸೊ ಇದರಲ್ಲಿ ಒಂದೆರಡು ಕಂಟೆಂಟ್ಗಳನ್ನ ನೀವು ಚೇಂಜು ಮಾಡ್ಕೋಬೋದು. ಮೈಕ್ರೋನ್ಯೂಟ್ರಿಯೆಂಟ್ನ ನೀವು ಮೈಕ್ರೋನ್ಯೂಟ್ರಿಯೆಂಟ್ ಅವಶ್ಯಕತೆ ತಕ್ಕಂತೆ ಬೇರೆ ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ನ ನೀವು ಆ್ಯಡ್ ಮಾಡ್ಕೋಬೋದು. ಫಸ್ಟಿಗೆ ಸ್ಟಾರ್ಟಿಂಗ್ ನಾವೇನು ಹೇಳ್ತೇವಪ್ಪ ಅಂದರೆ, ಮ್ಯಾಗ್ನೀಸು, ಫೆರಸ್ಸು ಮತ್ತು ಬೋರಾನು. ಸೊ ಈ ಕಂಟೆಂಟ್ ಇದ್ದಿದ್ದು ನೀವು ಸ್ಪ್ರೇ ಮಾಡ್ಕೊಳ್ಳಿ. ಕ್ಯಾಲ್ಶಿಯಮ್ ಈ ಕಂಟೆಂಟ್ ಇದ್ದಿದ್ದು ಸ್ಪ್ರೇ ಮಾಡ್ಕೊಂಡು ಚೆನ್ನಾಗಿದೆ. 2ನೇ ಸಲಿಗೆ CBZ ಮಾಡ್ಕೋಬೋದು. 3ನೇ ಸಲಿಗೆ ಮೆಗ್ನೀಷಿಯಂ ಸಲ್ಫೇಟ್ ಇದ್ದಂತೆ ಯಾವುದೋ ಮೈಕ್ರೋನ್ಯೂಟ್ರಿಯೆಂಟ್ ಮಾಡ್ಕೋಬೋದು. ಸೊ ಈ ಥರ ಯಾವುದಾದ್ರು ಒಂದು ಕಂಟೆಂಟ್ನ ನೀವು ಸ್ಪ್ರೇನೇ ಮಾಡ್ಕೋಬೋದು. ಈ Phyto-22, ಗೋಲ್ಡ್ WS, ಬಯೋ ಪ್ರಾಡಕ್ಟ್, ಈ 3 ಕಾಮನ್ ಆಗಿ ಇಟ್ಕೊಂಡು ಉಳಿದಿದ್ದು ಮೈಕ್ರೋನ್ಯೂಟ್ರಿಯೆಂಟ್ಗಳು ನೀವು ಆ್ಯಡ್ ಮಾಡ್ಕೊಂಡು ಸ್ಪ್ರೇ ಮಾಡಿದ್ರೆ ನಿಮ್ಮ ಗಿಡಗಳು ಓವರ್ ಆಲ್ ಗ್ರೋತು ಆಗ್ತದೆ, ಜೊತೆಗೆ ರೋಗ ಮುಕ್ತವಾಗಿ ಗಿಡಗಳು ಬೆಳಿತೀರ. ಮತ್ತು ಖರ್ಚು ಏನಿದೆಯಲ್ಲ, ಭಾಳ ಕಡಿಮೆ ಅಂದರೆ ಕಡಿಮೆ ಖರ್ಚು. ರೇಟ್ ನಿಮಗೆ ಶುಂಠಿ ರೇಟ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಹೆಚ್ಚಿಗೆ ಬರ್ಬೋದು, ಕಡಿಮೆ ಬರ್ಬೋದು. ನೀವು ಮಾಡ್ಬೇಕಾದ್ರೆ ಖರ್ಚು ಕಡಿಮೆ ಆಗಿಬಿಟ್ರೆ ನಿಮ್ಮ ಮುಂದೆ ಶುಂಠಿ ರೋಗನೇ ಬರಲಿಲ್ಲ, ನಿಮ್ಮ ಖರ್ಚು ಕಡಿಮೆ ಇರ್ತದೆ. ಖರ್ಚು ಕಡಿಮೆ ಆಯ್ತಂದ್ರೆ ಆಟೋಮೆಟಿಕ್ಕಾಗಿ ನೀವು ಏನೇ ರೇಟ್ ಬಂದರೂ ಸಹ ನಿಮ್ಗೆ ಅದೇ ಫಿಕ್ಸ್ ಆಗಿರ್ತದೆ. ಸೊ ಹಾಗೆ ನಾನು ಹೇಳ್ತೀನಿ, ನಿಮ್ಗೆ ಇದು ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಬಿಟ್ಟಿದ್ದು, ಶೇರ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಬಿಟ್ಟಿದ್ದು, ಆದರೆ ನೀವು ಫಾಲೋ ಮಾಡಿ, ಗ್ಯಾರಂಟಿ ನೀವು ಸಕ್ಸಸ್ ಆಗ್ತೀರಾ ಅಗ್ರಿಕಲ್ಚರಲ್ಲಿ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಧನ್ಯವಾದಗಳು, ನಮಸ್ಕಾರ.